ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಕ್ನಿಕಲ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಸು ಬೇಗನೆ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಟೆಕ್ನಿಕಲ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಆ್ಯಪ್ ಬಗ್ಗೆ ತಿಳ್ಕೊಳ್ಳೋಣ. ಈ ಆ್ಯಪ್ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂದರೆ, ನೋಡಿ, ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ನೀವು ಪರ್ಚೇಸ್ ಮಾಡಿರ್ತೀರಾ. ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ಯಾವುದೋ ಅನ್ನೋನ್ ಪರ್ಸನ್ನಿಂದ ನೀವು ಪರ್ಚೇಸ್ ಮಾಡಿರ್ತೀರಾ. ಬಟ್ ನೋಡಿದಾಗ ಎಲ್ಲ ಚೆನ್ನಾಗೇ ಕಾಣುತ್ತೆ ಇನಿಷಿಯಲ್ ಡೇಸಲ್ಲಿ. ಬಟ್ ಆಮೇಲೆ ಯೂಸ್ ಮಾಡ್ತಾ ಏನಾಗುತ್ತೆ ಅಂದರೆ, ಸ್ಪೀಕರು ಪ್ರಾಪರಾಗಿ ವರ್ಕ್ ಆಗದೆ ಇರ್ಬೋದು, ಅಥವಾ ಕ್ಯಾಮ್ರಾ ಪ್ರಾಪರಾಗಿ ವರ್ಕ್ ಆಗದೆ ಇರ್ಬೋದು, ಅಥವಾ ಸ್ಕ್ರೀನಲ್ಲಿ ಏನೋ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬಟ್ ಇದೆಲ್ಲ ಪ್ರಾಬ್ಲಮ್ಸ್ಗಳು ನಿಮಗೆ ಇನಿಷಿಯಲ್ ಡೇಸಲ್ಲೇ ಗೊತ್ತಾದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಇದು ಫಸ್ಟ್ ಸಿಚುವೇಶನ್. ಮತ್ತು ಸೆಕೆಂಡ್ ಏನಾಗುತ್ತೆ ಅಂದರೆ, ನಿಮ್ಮ ಓನ್ ಮೊಬೈಲಲ್ಲೇ, ನೀವು ಈಗ ಯೂಸ್ ಮಾಡ್ತಿರೋ ಮೊಬೈಲಲ್ಲೇ ನಿಮ್ಮ ಮೊಬೈಲ್ ಪ್ರಾಪರಾಗಿ ಒಂದು ಗುಡ್ ಕಂಡೀಷನಲ್ಲಿ ವರ್ಕ್ ಆಗ್ತಿದೆಯೋ ಅಥವಾ ಬ್ಯಾಡ್ ಕಂಡೀಷನಲ್ಲಿ ಇದೆಯೋ ಅಂತ ನೀವು ಚೆಕ್ ಮಾಡಬೇಕು ಅಂದರೆ ಈ ಆ್ಯಪ್ನ ಮುಖಾಂತರ ನೀವು ಚೆಕ್ ಮಾಡ್ಬೋದು. ತುಂಬ ಒಳ್ಳೆ ಆ್ಯಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತಡ ಮಾಡೋದು ಬೇಡ, ಫಸ್ಟು ನಾನು ಪ್ಲೇಸ್ಟೋರಿಗೆ ಹೋಗ್ತೀನಿ. ಪ್ಲೇಸ್ಟೋರಿಗೆ ಹೋಗಿ ಟೆಸ್ಟ್ ಎಮ್ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಓಕೆ, ಟೆಸ್ಟ್ ಎಮ್ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ನೀವು ನೋಡಿರ್ಬೋದು 500,000 ಅಷ್ಟು ಈ ಆ್ಯಪ್ ಡೌನ್ಲೋಡ್ ಆಗಿದೆ. ಹಾಗೂ ರೇಟಿಂಗ್ ಕೂಡ ಚೆನ್ನಾಗಿದೆ, 4.7 ಅಷ್ಟು ಇದೆ. ನಾನು ನಿಮಗೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ನನಗೆ ಇದನ್ನು ಓಪನ್ ಮಾಡಿದಾಗ. ಇಲ್ಲಿ ನೀವು ನೋಡ್ಬೋದು, ಹತ್ರ 20 ರಿಂದ 25 ಟೆಸ್ಟ್ಗಳನ್ನ ನೀವು ಮಾಡ್ಬೋದು. ಇಲ್ಲಿ ನೋಡಿ, ನಾನು ನಾರ್ಮಲ್ ಆಗಿ ಫಸ್ಟ್ ಸಮ್ ಟೆಸ್ಟ್ಗಳನ್ನ ಮಾಡಿದ್ದೀನಿ. ನೋಡಿ, ಆಕ್ಸಲೋಮೀಟರ್ ಟೆಸ್ಟ್ಗಳು, ಹೀಗೆ ತುಂಬ ಟೆಸ್ಟ್ಗಳು ನೀವು ಇಲ್ಲಿ ಕಂಪ್ಲೀಟಾಗಿ ಮಾಡ್ಬೋದು. ಇಲ್ಲಿ ನೋಡಿ, ನೀವು ಫಸ್ಟ್ ಈಗ ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ನೀವು ತೊಗೊಂಡ್ರೆ ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿ. ಇಲ್ಲಿ ಕಂಪ್ಲೀಟ್ ಟೆಸ್ಟ್ ಅಂತ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಅದನ್ನು ನೀವು ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಈ ಆ್ಯಪಲ್ಲಿ, ಅಂದರೆ ಈ ನಿಮ್ಮ ಮೊಬೈಲಲ್ಲಿ ಏನೇನು ಟೆಸ್ಟ್ಗಳಿದೆಯೋ, ಸ್ಕ್ರೀನ್ ಟೆಸ್ಟ್ ಆಗಿರ್ಬೋದು, ಸೌಂಡ್, ಮೋಷನ್ ಟೆಸ್ಟ್ ಎಲ್ಲನೂ ಕಂಪ್ಲೀಟಾಗಿ ಅದಾಗೆ ಮಾಡುತ್ತೆ. ಒಂದು ಒಳ್ಳೆ ಕಂಪ್ಲೀಟ್ ಟೆಸ್ಟ್ ರಿಪೋರ್ಟ್ನೇ ಕೊಡುತ್ತೆ. ಇದರಿಂದ ನಿಮಗೆ ಗೊತ್ತಾಗುತ್ತೆ ಮೊಬೈಲ್ ಕಂಡೀಷನ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ. ಇಲ್ಲಿ ನೋಡಿ, ನೀವು ನಾರ್ಮಲ್ ಆಗಿ ಫಸ್ಟು ಸೌಂಡ್ ಟೆಸ್ಟ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ, ಸ್ಪೀಕರ್ ಟೆಸ್ಟ್ನ ನಾನು ಮಾಡ್ತೀನಿ. ಇಲ್ಲಿ ನೋಡಿ, ಲಿಸನ್ ಟು ದ 3 ನಂಬರ್ಸ್. 3 4 ಸಾರಿ 1 3 4 ಅನ್ಕೊಂತೀನಿ. ನೋಡಿ, ಗುಡ್ ಜಾಬ್ ಅಂತ ಬಂತು. ಸೊ ಈ ಥರನೇ ನೀವು ಎಲ್ಲ ಟೆಸ್ಟ್ಗಳನ್ನ ನೀವು ಮಾಡ್ಬೋದು. ನೋಡಿ, ಇಲ್ಲಿ ಟೆಸ್ಟ್ ಅಂತ ಬಂದರೆ ಸ್ಕ್ರೀನ್ ಟೆಸ್ಟ್, ಸೌಂಡ್ ಟೆಸ್ಟ್ ಇದೆ, ಮೋಷನ್ ಟೆಸ್ಟ್ ಇದೆ, ಕನೆಕ್ಷನ್ ಟೆಸ್ಟ್ ಇದೆ, ಹಾರ್ಡ್ವೇರ್, ಕ್ಯಾಮ್ರಾದಲ್ಲೂ ಬಂದರೆ ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಇದೆ, ಮತ್ತು ಫ್ಲ್ಯಾಶ್ಗಳನ್ನ ಇಲ್ಲಿ ನೋಡ್ಬೋದು ನೀವು. ಸ್ಪೀಕರ್ಸ್, ಇಯರ್ಫೋನ್, ಮೈಕ್ರೋಫೋನ್, ಹೆಡ್ಫೋನ್ಸ್, ಮತ್ತು ಆಕ್ಸಲರೋಮೀಟರ್ ಇದೆ, ಮತ್ತು ವೈಫೈ ಚೆಕ್ ಮಾಡ್ಬೋದು. ವೈಫೈ ಪ್ರಾಪರಾಗಿ ನಿಮ್ಮ ಮೊಬೈಲಲ್ಲಿ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ, ಮತ್ತು ಬ್ಲೂಟೂತ್, ಮತ್ತು ನೆಟ್ವರ್ಕ್. ಸಪೋಸ್ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ನೆಟ್ವರ್ಕ್ ಐ ಸಿ ಅಂತಂದು ಹೋಗ್ಬಿಟ್ಟಿರುತ್ತೆ, ಅಥವಾ ನೆಟ್ವರ್ಕ್ ಸಿಗ್ನಲ್ಲು ಒಂದು ಮೊಬೈಲ್ಸ್ಗಳಲ್ಲಿ ತುಂಬಾ ಕಮ್ಮಿ ಬರುತ್ತೆ. ಈಗ ಒಂದು ಮೊಬೈಲಿಗೆ ಆಗಿದ್ರೆ ಅದೇ ನೆಟ್ವರ್ಕು ತುಂಬ ಚೆನ್ನಾಗಿ ಬರುತ್ತೆ. ಎಕ್ಸಾಂಪಲ್ ತೊಗೊಳ್ಳೋಣ, ಜಿಯೋನ. ಒಂದು ಮೊಬೈಲಲ್ಲಿ ಚೆನ್ನಾಗೇ ಇಂಟರ್ನೆಟ್ ಸ್ಪೀಡ್ ಇರುತ್ತೆ, ಇನ್ನೊಂದು ಮೊಬೈಲಲ್ಲಿ ಆದರೆ ನಿಮಗೆ ಇಂಟರ್ನೆಟ್ ಸ್ಪೀಡ್ ಬರದೇ ಇರ್ಬೋದಲ್ಲ. ಸೊ ಇದು ಒಂದು ಮ್ಯಾಟ್ರ್ ಆಗುತ್ತೆ. ಅದು ಮೊಬೈಲ್ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟು ಹಾರ್ಡ್ವೇರ್ ಮಾಡ್ಬೋದು. ಲೈಟ್ ಸೆನ್ಸರ್ ಮತ್ತು ಚಾರ್ಜನ್ನು ಕನೆಕ್ಟ್ ಮಾಡಿ ಚಾರ್ಜರ್ ಸಾಕೆಟ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ, ಫ್ರಂಟ್ ಕ್ಯಾಮ್ರಾ ನಾನು ಆಲ್ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿ ನಂದು ಫ್ರಂಟ್ ಕ್ಯಾಮ್ರಾ ಪ್ರಾಪರಾಗಿ ವರ್ಕ್ ಆಗ್ತಿಲ್ಲ. ನೋಡಿ, ನಾನು ಅದನ್ನು ಟೆಸ್ಟ್ ಮಾಡಿ ನೋಡಿದ್ದೀನಿ. ರೆಡ್ ಕಲರ್ ಸಿಂಬಲ್ ನಿಮಗೆ ಕಾಣಿಸ್ತಿದೆ. ಮತ್ತು ಬ್ಯಾಕ್ ಕ್ಯಾಮ್ರಾ ಇದೆ, ಮತ್ತು ಫ್ಲ್ಯಾಶ್ ಟೆಸ್ಟ್ ಮಾಡ್ಬೋದು. ಹೀಗೆ ಎಲ್ಲ ಟೆಸ್ಟ್ಗಳನ್ನ ನೀವು ಈ ಆ್ಯಪ್ನ ಮುಖಾಂತರ ಫಸ್ಟು ನೀವು ಕಂಪ್ಲೀಟಾಗಿ ಚೆಕ್ ಮಾಡಿ. ಈಗ ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಈ ಆ್ಯಪ್ನ ನೀವು ಒಂದ್ಸತಿ ಇನ್ಸ್ಟಾಲ್ ಮಾಡಿ ಎಲ್ಲ ಟೆಸ್ಟ್ಗಳನ್ನ ನೀವು ರನ್ ಮಾಡಿ. ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ, ಇಲ್ಲಿ ಕಂಪ್ಲೀಟ್ ಟೆಸ್ಟ್ ಅಂತ. ಇದನ್ನು ಕಂಪ್ಲೀಟಾಗಿ ರನ್ ಮಾಡಿ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಮೊಬೈಲ್ ಕಂಡೀಷನ್ ಕರೆಕ್ಟ್ ಇದೆಯೋ ಅಲ್ವಾ ಅಂತ. ನಿಮಗೆ ಇನಿಷಿಯಲ್ ಡೇಸಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ನೀವೇ ಥಿಂಕ್ ಮಾಡ್ಬೋದು ಈ ಮೊಬೈಲ್ ತೊಗೊಳ್ಳೋದೋ ಇಲ್ವೋ ಅಂತ. ಮತ್ತು ಇನ್ನೊಂದೇನು ಅಂದರೆ, ನಿಮ್ಮ ಓನ್ ಮೊಬೈಲ್ಗೆ, ಇವಾಗಿರೋ ಮೊಬೈಲ್ಗೆ ನೀವು ಟೆಸ್ಟ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಬ್ಯಾಟ್ರಿ ಟೆಸ್ಟ್ ಕೂಡ ಇದೆ. ಇದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. 32% ತೋರಿಸ್ತಾ ಇದೆ. ಮತ್ತು ಬ್ಯಾಟ್ರಿ ಲೈಫ್, ಮತ್ತು ಬ್ಯಾಟ್ರಿ ಕಂಡೀಷನ್, ಮತ್ತು ಎಷ್ಟು mAh ಬ್ಯಾಟ್ರಿ ಎಲ್ಲನೂ ನಿಮಗೆ ತೋರಿಸುತ್ತೆ. ತುಂಬ ಒಳ್ಳೆ ಆ್ಯಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದ್ಸತಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ನಿಮಗೆ ಚೆಕ್ ಮಾಡಿ ನೋಡಿ. ತುಂಬಾ ಹೆಲ್ಪ್ ಆಗೋ ಆ್ಯಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟು ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಶೇರ್ ಮಾಡಿ, ಇನ್ಫಾರ್ಮೇಷನ್ ಶೇರ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕು, ಕಮೆಂಟು, ಶೇರು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.